ಅದರ ಬಗ್ಗೆ ಕೆಲವೊಂದು ಷರತ್ತುಗಳನ್ನು ಉಲ್ಲಂಘಿಸಿ, ಅಂದರೆ ಯಾವ ಅವರಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ, ಈಗ ಟ್ಯಾಕ್ಸಿ ಕೊಟ್ಟರೆ ಅವರು ಟ್ಯಾಕ್ಸಿ ಹೊರತಾಗಿ ಬೈಕ್ ಟ್ಯಾಕ್ಸಿಯನ್ನು ಮಾಡಿದರು. ಅನೇಕರು ಕೂಡ ದೂರು ಕೊಟ್ಟರು. ಈಗ ನೀವು ನೋಡಿದರೆ ಅನೇಕ ಸಂಘ ಸಂಸ್ಥೆಗಳು ಕೊಟ್ಟಾದ ಮೇಲೆ ನಾವು ಪರಿಶೀಲನೆ ಮಾಡಿದಾಗ ಸುಮಾರು 252 ವೆಹಿಕಲನ್ನು, ಅಂದರೆ ಟ್ಯಾಕ್ಸಿಗಳನ್ನು ಅವರು ಅನಧಿಕೃತವಾಗಿ ಕೊಟ್ಟ ಉದ್ದೇಶ ಬಿಟ್ಟು ಬಳಸೋದಂತ ಅದು ಪತ್ತೆ ಆಯಿತು. ಮತ್ತು ಪೊಲೀಸ್ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಯಿತು. ನಂತರ ಅವರಿಗೆ ನೋಟಿಸ್ ಕೊಟ್ಟಾದ್ಮೇಲೆ ಕೂಡ ಒಂದು ಸಮಂಜಸವಾದ ಉತ್ತರವನ್ನು ಯಾಕೆ ನೀವು ಈ ಥರ ಮಾಡಿರಿ ಅಂತ ಕೊಡಲಿಲ್ಲ. ಅದಾದ ನಂತರ ಕೂಡ ಅವರಿಗೆ ಫೆಬ್ರವರಿ ಕೂಡ ಕೊಟ್ಟಿದ್ವಿ ಅದನ್ನು, ಕಳೆದ 2 ತಿಂಗಳ ಹಿಂದೆ. ಆಮೇಲೆ ಕೂಡ ಅವರು ಸರಿಯಾಗಿ ಅವರು ಮಾಡತಕ್ಕಂಥ ಒಂದು ತಪ್ಪಿಗೆ ಅವರು ಯಾವುದೇ ಸಮಜಾಯಿಷನ್ನು ಕೂಡ ಅವ್ರು ಕೊಡಲಿಲ್ಲ. ಮತ್ತು ಅತ್ಯಂತ ಮುಖ್ಯವಾಗಿ ಸುಮಾರು ಒಂದು 15,000-20,000 ಅಥವಾ 30,000 ಎನ್ರೋಲ್ಮೆಂಟ್ ಏನಿದಾವೆ ಆ ವೆಹಿಕಲ್ಗಳಲ್ಲಿ ಚೈಲ್ಡ್ ಲಾಕನ್ನು ಅವರು ರಿಮೂವ್ ಮಾಡಬೇಕಾಯಿತು ಮುಖ್ಯವಾಗಿ ಸರ್, ಭಾಳ ಇಂಪಾರ್ಟೆಂಟ್. ಅದು ಹೈಕೋರ್ಟ್ ಕೂಡ ಆದೇಶ ಮಾಡಿತ್ತು. ಅದನ್ನು ಕೂಡ ಅವರು ಪಾಲನೆ ಮಾಡಲಿಲ್ಲ. ನೀವು ರಿಮೂವ್ ಮಾಡಬೇಕು, ಸಾಮಾನ್ಯ ಉಚ್ಚ ನ್ಯಾಯಾಲಯ ಈ ಥರ ಸೂಚನೆ ಕೊಟ್ಟಿದೆ ಎಂದು ಕೂಡ ಅದು ಕಾನೂನುಬದ್ಧವಾಗಿ ಫಾಲೋ ಮಾಡ್ತಕ್ಕಂಥ ಒಂದು ನಿಬಂಧನೆ, ಅದನ್ನು ಕೂಡ ಅವರು ಮಾಡಲಿಲ್ಲ. ಮತ್ತು ಕೆಲವೊಂದು ಚಾಲಕರಿಂದ ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾಯಿಲ್ಲ. ನೀವು ಹೊರಗಡೆ ಬಂದು ನೋಡಿದರೆ ಅವ್ರ ಮನವಿ ಕೊಡೋದನ್ನು ಅವರು ಕೂಡ ಭಾಳ ಅತ್ಯಂತ ಇದರಿಂದ ಅವರು ಪ್ರತಿಭಟನೆ ಕೂಡ ಮಾಡಿದರು. ಸೊ ಈ ಎಲ್ಲ ಕಾರಣದಿಂದ ಕೂಡ ಅವರಿಗೆ ನಾವು ಕೊಟ್ಟಾಗ ಅವರು ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಇಲ್ಲ, ಹೌದು, ನಾವು ಪೈಲಟಲ್ಲಿ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಿದ್ವಿ, ನಮ್ಮದು ತಪ್ಪಾಗಿದೆ ಈ ವಿಚಾರದಲ್ಲಿ, ಮತ್ತು ಈ ನಿಬಂಧನೆ ಉಲ್ಲಂಘನೆ ಮಾಡಿದ್ವಿ, ಮತ್ತು ಪ್ರಾಧಿಕಾರ ಏನು ತೀರ್ಮಾನ ಕೈಗೊಳ್ತದೆ, ದಂಡ ಇರ್ಬೋದು ಮತ್ತೊಂದು ಯಾವುದೇ ಇರ್ಬೋದು, ಅದು ಮಾಡ್ತಕ್ಕಂಥ ಇದಕ್ಕೆ ನಾವು ಬದ್ಧರಾಗಿದ್ದೀವಿ, ಮತ್ತು ಈ ರೀತಿಯ ತಪ್ಪನ್ನು ಪುನರಾವರ್ತನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ತಮ್ಮ ಮನವಿಯನ್ನು ಲಿಖಿತ ರೂಪದಲ್ಲಿ ಮತ್ತು ಸಮಜಾಯಿಷಿಯನ್ನು ಕೂಡ ಮತ್ತು ಈ ಬಗ್ಗೆ ವಿಷಾದಿಸಿ ಕೂಡ ತಪ್ಪು ಮಾಡೋದನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಇದನ್ನೆಲ್ಲ ಒಂದು ಕಾನೂನುಬದ್ಧವಾಗಿ ಇದನ್ನು ಪರಿಶೀಲನೆ ಮಾಡಿ ಅವರಿಗೆ ಹೆಚ್ಚಿನ ಪ್ರಮಾಣದ ಒಂದು ದಂಡವನ್ನು ನಾವು ಪ್ರಾಧಿಕಾರದ ಸಮಿತಿಯಲ್ಲಿ 15 ಲಕ್ಷ ರೂಪಾಯಿ ದಂಡವನ್ನು ಅವ್ರಿಗೆ ವಿಧಿಸಿದ್ದೀವಿ. 15 ಲಕ್ಷ ರೂಪಾಯಿ ದಂಡವನ್ನು. ಸೊ ಆ ದಂಡವನ್ನು ಅವ್ರು ತುಂಬಬೇಕು, ಮತ್ತು ಅವ್ರು ತುಂಬಕ್ಕೆ ವಿಫಲರಾದಲ್ಲಿ ಮತ್ತೆ ಕೂಡ ಇದು ಕನ್ಫರ್ಮ್ ಆಗ್ತದೆ. ಸೊ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಹಾಗಾಗಿ ಮುಂದೆ ಯಾರ್ಯಾದರೂ ಕೂಡ ಯಾವುದೇ ಆಪ್ರೇಟರ್ ಕೂಡ ಕಾನೂನುಬದ್ಧವಾಗಿ ಅವ್ರು ನಡೆಸಬೇಕು. ಏನು ಪರ್ಮಿಷನ್ ಕೊಟ್ಟಿರ್ತಾರೆ ಅದನ್ನು ಮಾಡಬೇಕು. ಅವರು ಮಾಡದೇ ಇದ್ದಲ್ಲಿ ಸಾರ್ವಜನಿಕ ತೊಂದರೆ ಆಗ್ತದೆ, ಮತ್ತು ಆಪ್ರೇಟರ್ಸ್ ಏನಿರ್ತಾರೆ ಅವ್ರು ಸ್ಟೇಕ್ ಹೋಲ್ಡರ್ಸ್ ಅವ್ರಿಗೆ ಕೂಡ ತೊಂದರೆ ಆಗ್ತದೆ. ಈ ತೀರ್ಮಾನವನ್ನು ನಿಮ್ಮ ಮುಂದೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ.